ವೆಲ್ಕಮ್ ಟು ಮನಿ ಊಚಾ ಕುಕಿಂಗ್ ಚಾನೆಲ್. ಇವತ್ತು ನಾವು ತರಕಾರಿ ಎಲ್ಲ ಬಳಸಿ ತರಕಾರಿ ಪಲ್ಯ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ವೆಜ್ ಸ್ಯಾಂಡ್ವಿಚ್ ಆಗು ನಾವು ತಿನ್ಬಹುದು, ಅಥವಾ ಚಪಾತಿ ಮಧ್ಯ ನಾವು ಚಪಾತಿ ರೋಲ್ ತರನು ಮಾಡ್ಕೊಡ್ಬಹುದು ಮಕ್ಕಳಿಗೆ. ಹಂಗೇನೆ ಚಪಾತಿಗೆ ಪಲ್ಯ ತರನು ತಿನ್ಬಹುದು, ತುಂಬಾನೇ ರುಚಿಕರವಾಗಿರುತ್ತೆ. ಮೊದಲು ಒಂದು ಪ್ಯಾನ್ಗೆ ಒಂದೇ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಆಗೋವರೆಗೂ ಸಾಫ್ಟ್ ಮಾಡ್ಕೊಳ್ಬೇಕು, ಟರ್ನ್ ಆಗಬೇಕು ಅದು. ನಂತರ ಇದಕ್ಕೆ ಟೊಮೆಟೊ, ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಅಥವಾ ಸಣ್ಣಕ್ಕೆ ಹೆಚ್ಚಿರುವ ಟೊಮೆಟೋಸ್ ಅನ್ನು ಹಾಕಿಕೊಳ್ಳಿ. ಟೊಮೆಟೋಸ್ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಸಿಗೋದು, ಇಲ್ಲಾಂದರೆ ಟೇಸ್ಟ್ ಸಿಗೋದಿಲ್ಲ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾವು ತರಕಾರಿ ಇವತ್ತು ಎಲೆಕೋಸು ಮತ್ತು ಬೀನ್ಸ್ ಅವೆಲ್ಲಾನು ಬಳಸ್ತಾ ಇದ್ದೀವಿ. ಕ್ಯಾರೆಟು, ಕ್ಯಾಪ್ಸಿಕಮ್ ಅವೆಲ್ಲಾನು ಹಾಕ್ತಾ ಇದ್ದೀವಿ. ನಂತರ ಇದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ, ಅರಿಶಿನ 1 ಟೀ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ತರಕಾರಿಗಳು ನಾವು ಇವತ್ತು ಎಲೆಕೋಸು ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ, ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀವಿ. ನಂತರ ಸಣ್ಣಕ್ಕೆ ಇರಬೇಕು ಎಲ್ಲಾನು. ನಂತರ ಇದಕ್ಕೆ ನಾವು ಬೀನ್ಸ್ ಹಾಕ್ಕೊಂಡಿದ್ದೀವಿ. ಇವೆಲ್ಲನೂ ಹಾಕ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿರಬೇಕು, ಆವಾಗಲೇ ಬೇಗ ಫಾಸ್ಟಾಗಿ ಕುಕ್ ಆಗುತ್ತೆ, ಇಲ್ಲಾಂದರೆ ಬೇಗ ಕುಕ್ ಆಗಲ್ಲ. ಅದಕ್ಕೋಸ್ಕರ ಇದೆಲ್ಲನೂ ಸಣ್ಣಕ್ಕೆ ಹೆಚ್ಚಿರುವುದನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದೆಲ್ಲ ಡೈರೆಕ್ಟ್ ವಾಶ್ ಮಾಡಿಬಿಟ್ಟು ಹಾಗೆ ಹಾಕ್ಕೊಳ್ಳಿ, ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲನೂ ನಾವು ಸಣ್ಣಕ್ಕೆ ಹೆಚ್ಚಿರ್ತೀವಲ್ವ, ಅದಕ್ಕೋಸ್ಕರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲನೂ ಸ್ವಲ್ಪ ಬೇಯಬೇಕು, ಅದಕ್ಕೆ ಮುಳುಗೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಲು ಬಿಡಿ. ಇದು ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ತರಕಾರಿ ಎಲ್ಲ ಬೇಗನೆ ಸಣ್ಣಕ್ಕೆ ಹೆಚ್ಚಿರ್ತೀವಲ್ವ, ಅದಕ್ಕೋಸ್ಕರ ತರಕಾರಿ ಎಲ್ಲ ಬೇಗನೆ ಕುದಿಯುತ್ತೆ. ಆದಷ್ಟು ನೀವು ಸಣ್ಣಕ್ಕೆ ಹೆಚ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಗೆ ಸಣ್ಣಕ್ಕೆ ಹೆಚ್ಚಕ್ಕಾಗಿಲ್ಲ ಅಂದರೆ ನೀವು ಚಾಪರ್ ಇದು ಬರುತ್ತಲ್ವ, ಅದರಲ್ಲೂ ಹಾಕ್ಬಿಟ್ಟು ಹೆಚ್ಕೊಬೋದು. ಇಲ್ಲ ದಪ್ಪಕ್ಕೆ ಹೆಚ್ಚಿದ್ರೆ ನೀವು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಹಾಕಬೇಕು. ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ನೀರೆಲ್ಲನೂ ಚೆನ್ನಾಗಿ ಇಂಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಲು ಬಿಡಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಯಲು ಬಿಟ್ಬಿಡಿ. ಆವಾಗ ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಅದಕ್ಕೋಸ್ಕರ ಇನ್ನೇನಿಲ್ಲ, ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಕುದಿಯಲು ಬಿಟ್ಬಿಡಿ. ನೋಡಿ ಈ ಥರ ಕುದಿತಾ ಇದೆ. ಇದು ಸ್ವಲ್ಪ ಇನ್ನು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ನೀರೆಲ್ಲನೂ ಚೆನ್ನಾಗಿ ಇಂಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಅಷ್ಟೇ. ಇದು ಚಪಾತಿಗೆ ಸ್ಯಾಂಡ್ವಿಚ್ ಆಗು ತಿನ್ಬಹುದು, ಬ್ರೆಡ್ಗೆ ಚಪಾತಿ ಮಧ್ಯ ರೋಲ್ ಆಗಿ ಒಂಚೂರು ಸಾಸ್ ಹಾಕ್ಬಿಟ್ಟು ರೋಲ್ ಆಗಿ ಮಾಡ್ಕೊಂಡು ಕೊಟ್ಟ ಅಂದರೆ ಮಕ್ಕಳಂತೂ ಕಣ್ಣು ಮುಚ್ಕೊಂಡು ತಿಂತಾರೆ, ಅಷ್ಟು ರುಚಿಕರವಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ಅಷ್ಟೇ, ತರಕಾರಿ ಪಲ್ಯ ಸವಿಯಲು ಸಿದ್ಧ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.